ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಹತ್ತಿ ಬೆಳೆ ಒಣಗಿ ಹೋಗ್ತಾ ಇದೆ. ಹತ್ತಿ ಬಿತ್ತಿ 2 ತಿಂಗಳಾದರೂ ಕೂಡ ಹತ್ತಿ ಬೆಳೆ ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದ ರೈತ ಇದೀಗ ಕಂಗಾಲಾಗಿದ್ದಾರೆ. 6 ಎಕರೆ ಜಮೀನಿನಲ್ಲಿ ಹತ್ತಿಯನ್ನ ಬಿತ್ತನೆ ಮಾಡಿದ್ದ ರೈತ, ಆದರೆ ಮಳೆ ಬಂದಿಲ್ಲ. ಮಳೆ ಬಾರದ ಹಿನ್ನೆಲೆಯಲ್ಲಿ ಬೆಳೆ ಕೈಗೆ ಬರ್ತಿಲ್ಲ ಅನ್ನೋದು ರೈತರ ಅಳಲು. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಕುರಿತ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬಳ್ಳಾರಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈಗಾಗಲೇ ಉತ್ತಮ ಮಳೆ ಆಗಬೇಕಾಗಿತ್ತು, ಆದರೆ ಎಲ್ಲೂ ಕೂಡ ಮಳೆ ಇಲ್ಲ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಅಂದರೆ ಮಳೆಯನ್ನು ನಂಬಿ ಡ್ರೈ ಲ್ಯಾಂಡ್ಗಳಲ್ಲಿ ಬಿತ್ತನೆ ಮಾಡಿದ್ರು ಇದೀಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಅದೀಗ ಬಳ್ಳಾರಿ ತಾಲೂಕಿನ ಸಂಗನಕಲ್ ಗ್ರಾಮದಲ್ಲಿದ್ದೇನೆ. ಅಂದರೆ ರೇವಣ್ಣ ಸಿದ್ದಪ್ಪ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಿಸುಮಾರು 6 ಎಕರೆ ಜಮೀನಲ್ಲಿ ಏನು ಹತ್ತಿಯನ್ನು ಬಿತ್ತನೆ ಮಾಡಿದ್ರು, ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಾಡುವ ಹಂತ, ಅಂದರೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಆ ಮಳೆಯನ್ನು ನಂಬಿ ರೈತರು ಇಲ್ಲಿ ಹತ್ತಿಯನ್ನು ಬೆಳೆದಿದ್ದರು, ಆದರೆ ಕಳೆದ 2 ತಿಂಗಳಿಂದ ಕೂಡ ಮಳೆ ಬಂದಿಲ್ಲ. ಹೀಗಾಗಿ ಹತ್ತಿ ಕೂಡ ಸಂಪೂರ್ಣವಾಗಿ ಒಣಗುವ ಪರಿಸ್ಥಿತಿಗೆ ಬಂದಿದೆ. ಗಮನಿಸ್ತಾ ಇರ್ಬೋದು, 2 ತಿಂಗಳ ಅವಧಿ ಅಂತಂದರೆ ಇದು ಸರಿಸುಮಾರು ಒಂದು 5 ರಿಂದ 6 ಫೀಟ್ ಅಷ್ಟು ಎತ್ತರದೊಳಗೆ ಬೆಳಿಬೇಕಾಗಿತ್ತು, ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಕಚ್ಚಿ ಹೋಗಿರುವಂಥದ್ದು. ಗಮನಿಸ್ತಾ ಇದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಈ ಬೆಳೆ ಏನಿದೆ ಅಂತಂದರೆ ನೀರಿಲ್ಲದಕ್ಕೆ ಸಂಪೂರ್ಣವಾಗಿ ಒಣಗೋಗಿದೆ. ಕೆಳಗಿರ್ತಕ್ಕಂಥ ಎಲೆ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದು. ಅಂದರೆ ಇದು ಇನ್ನು ಮೇಲೆ ಮಳೆ ಆದರೂ ಕೂಡ ಗ್ರೋತ್ ಆಗೋದಿಲ್ಲ, ಬೆಳೆ ಸಿಗೋದಿಲ್ಲ. ಅಂದರೆ ಹತ್ತಿ ಕೂಡ ಅಷ್ಟು ಇಳುವರಿ ಪ್ರಮಾಣದಲ್ಲಿ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಸಾಲ ಸೂಲ ಮಾಡ್ಕೊಂಡು ರೈತರು ಸಮಸ್ಯೆಯಲ್ಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಈ ಕಡೆ ಭೇಟಿ ಕೊಟ್ಟು ರೈತರಿಗೆ ಏನು ಸಮಸ್ಯೆ ಆಗಿದೆ ಅದೆಲ್ಲೂ ಕೂಡ ಗಮನ ಹರಿಸಿ ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ನಾನು ರೈತರನ್ನು ಕೂಡ ಮಾತಾಡ್ತೀನಿ. ಅಂದರೆ ಹೊಲದ ಮಾಲೀಕರಾಗಿರ್ತಕ್ಕಂಥ ರೇವಣ್ಣ ಸಿದ್ದಪ್ಪ ಅವ್ರನ್ನ ಮಾತಾಡ್ತೀನಿ. ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ. ಸರ್, ಈಗ ಇದು ಯಾವ ಊರು, ಏನು ಬಿತ್ತನೆ ಮಾಡಿದ್ರಿ, ಏನು ಸಮಸ್ಯೆ ಆಯಿತು ಅಂತ? ಸರ್, ಸಂಗನಕಲ್ ರೇವಣ್ಣ ಸಿದ್ದಪ್ಪ ಅಂತ ನಮ್ಮವರು. ಈ ಹೊಲದಲ್ಲಿ ಹತ್ತಿನ ಬಿತ್ತನೆ ಮಾಡಿ ಸರ್ 2 ತಿಂಗಳಾಯಿತು. ಮಳೆನೇ ಇಲ್ಲ, ಅಸಲು ಮಳೆ ಇಲ್ದಂಗೆ ಆಗಿ ಒಂಥರ ಎಲ್ಲ ಒಣಗೋದಂಗೆ ಆಗುತ್ತೆ ಸರ್. ಬೆಳೆ ನಮಗೆ ಬರೋದು ನಂಬಿಕೆ ಇಲ್ಲ ಸರ್ ಅದ್ರ ಮೇಲೆ. ಅಂದರೆ ಹೋದ ವರ್ಷ ಕಳೆದ ವರ್ಷ ಭಾಳ ಉತ್ತಮವಾಗಿ ಮಳೆ ಆಗಿತ್ತು, ಈ ವರ್ಷ ಮಳೆ ಇಲ್ಲ. ಹೋದ ವರ್ಷ ಭಾಳ ಚೆನ್ನಾಗಾಯ್ತು ಸರ್ ಮಳೆ. ಈ ವರ್ಷ ಮಳೆ ಇಲ್ಲ. ಎಲ್ಲ ಆ ಥರ ಆಗಿ 2 ತಿಂಗಳಾಗಿದ್ರೆ ಮಳೆ ಇಲ್ಲದಕ್ಕೆ ಎಲ್ಲ ಒಣಗೋಗ್ತಾ ಇದೆ ಸರ್. ಬೆಳೆ ನಷ್ಟ ಆಗ್ತಾ ಇದೆ ನಮಗೆ ರೈತರಿಗೆ. ಎಷ್ಟು ಖರ್ಚು ಮಾಡಿದ್ರಿ? ಎಲ್ಲ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವಿ ಸರ್. ಆಳುಗಳು ಕಳೆ ತೆಗಿಸಿವಿ, ಮದ್ದು ಹೊಡೆದಿವಿ ಸರ್, ಬೀಜ ಹಾಕಿವಿ ಸರ್. ಎಲ್ಲ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವಿ ಸರ್ ಇದಕ್ಕೆಲ್ಲ. ಹಂಗಾಗಿ ನಷ್ಟ ಆಗುತ್ತೆ ಸರ್. ಗೌರ್ಮೆಂಟವ್ರು ಏನು ಸ್ವಲ್ಪ ಇದು ಮಾಡೋಕ್ಕಂತ ಹೆಲ್ಪ್ ಮಾಡಿ ಕೇಳ್ತಾಯಿದೆ ಸರ್. ಈಗ ಮಳೆ ಬಂದರೂ ಕೂಡ ಅದೇ ಅಷ್ಟೊಂದು ಪ್ರಮಾಣದ ಗ್ರೋತ್ ಆಗೋದಿಲ್ಲ, ಇಳುವರಿ ಬರೋದಿಲ್ಲ. ಇಲ್ಲ ಸರ್, ಟೈಮ್ ಆಗಿಬಿಟ್ಟು ಸರ್. ಅವೆಲ್ಲ 2 ತಿಂಗಳಾಗಿದ್ದಲ್ಲ, ಬೆಳೆ ಗ್ರೋತಿಂಗ್ ಬರಲ್ಲ ಸರ್. ಅದಾಗತ್ತೆ ಅಷ್ಟೇ. ಏನು ಬಂದ್ರೂ ಸ್ವಲ್ಪ ಬೆಳೆದ್ರೂ ಉಪಯೋಗ ಇಲ್ಲ ಸರ್. ಅದು ಇವಾಗೆಲ್ಲ ಇದು ಮಾಡೋಕ್ಕಾದ್ದು ಇದನ್ನೆಲ್ಲ. ಮತ್ತು ಮಳೆ ಬಂದರೆ ಬೇರೆ ಬಿತ್ತನೆ ಮಾಡ್ಕೋಬೇಕು ಸರ್. ಮತ್ತೆ ಅಂದರೆ ನೀವು ಮಳೆ ನಂಬಿನೇ ಈ ಬಿತ್ತನೆ ಮಾಡಿರ್ತಕ್ಕಂಥ ಬೋರ್ಗಳಿಲ್ಲ, ಒಳಗಲಿಲ್ಲ? ಏನಿಲ್ಲ ಸರ್, ಮಳೆ ನಂಬಿನೇ ಮಾಡಿರಲ್ಲ ಸರ್ ನಾವು ಇದನ್ನು. ವರ್ಷದಲ್ಲಿ ಮಳೆ ಬೆದ್ದಲೆ ಸರ್ ಇದು. ಹಂಗಾಗಿ ಮಳೆಗೆ ಇದು ಮಾಡೋದು ಸರ್ ನಾವು. ಮಳೆ ನಂಬ್ಕೊಂಡೆ ಬಿತ್ತನೆ ಮಾಡೋದು ಸರ್ ನಾವು. ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಯಾರು ಬಂದಿದ್ರಾ, ಏನಾದ್ರು ಕೇಳಿದ್ರೆ ರೈತರ ಸಮಸ್ಯೆ ಬಗ್ಗೆ? ಯಾರು ಬಂದಿಲ್ಲ ಸರ್ ಇದುವರೆಗೆ ಯಾರು ರೈತರು ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಇಲ್ಲಿಗೆ. ಹಂಗಾಗಿ ಇದು ಆಗಿದೆ ಸರ್. ಎಲ್ಲ ಸರ್ಕಾರಕ್ಕೆ ಏನು ಹೇಳ್ತೀರಿ? ಈಗ ರೈತರ ಸಮಸ್ಯೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಸರ್ಕಾರಕ್ಕೆ ಏನು ಹೇಳ್ತೀರಿ? ಸಂಕಷ್ಟ ಇದ್ದಾರೆ ಸರ್. ರೈತರು ಸ್ವಲ್ಪ ನೋಡ್ಬೇಕು ಸರ್ ಸರ್ಕಾರದವ್ರು ಅಂತ ಹೇಳ್ತಾ ಇದ್ದೀವಿ ಸರ್. ಆ ಸರ್ಕಾರ ರೈತರ ಸಂಕಷ್ಟಕ್ಕೆ ಸಂಬಂಧಿಸಬೇಕು ಮತ್ತು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಆಲೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ. ಬಾಗಲಕೋಟೆಯಲ್ಲಿ ಒಂದು ಕಡೆ ನದಿಗಳು ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ಬರ ಆವರಿಸಿದೆ. ನದಿ ತೀರದ ರೈತರಿಗೆ ಸಂತಸ, ಒಣ ಬೇಸಾಯದ ರೈತರಿಗೆ ಸಂಕಷ್ಟ ಅನ್ನೋ ಪರಿಸ್ಥಿತಿ. ಸಮರ್ಪಕ ಮಳೆ ಇಲ್ಲದೆ ಬಾಗಲಕೋಟೆ ರೈತರು ಪರದಾಡ್ತಿದ್ದಾರೆ. ಕಿರಸೂರು ಗ್ರಾಮದಲ್ಲಿ ರೈತ ಮಹಿಳೆ ಗೋಳಾಡ್ತಾ ಇದ್ದಾರೆ. ಗ್ರಾಮದ ರಂಜಾನ್ ಬಿ ವಾಲಿಕಾರ ಎಂಬ ರೈತ ಮಹಿಳೆ 4 ಎಕರೆ ಈರುಳ್ಳಿಯನ್ನು ಬೆಳೆದಿದ್ರು. ಮಳೆಯಾಗದೆ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. 60,000 ರೂಪಾಯಿ ಖರ್ಚು ಮಾಡಿ 4 ಎಕರೆಯಲ್ಲಿ ಬಿತ್ತನೆ ಮಾಡಿದ್ರು. ಮಳೆ ಬಾರದ ಹಿನ್ನೆಲೆಯಲ್ಲಿ ಬೀಜ ಮೊಳಕೆ ಬಾರದೆ ನಾಶವಾಗ್ತಿದೆ ಅಂತ ಹೇಳಿ ರೈತ ಮಹಿಳೆ ಕಣ್ಣೀರನ್ನ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಮುಖಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಏನು ಒಣ ಬೇಸಾಯದ ರೈತರಿಗೆ ಒಂದು ರೀತಿ ದುಃಖದ ವಾತಾವರಣ. ಯಾಕಂತಂದರೆ ಬಿತ್ತಿದ ಬೆಳೆ ಸರಿಯಾಗಿ ಹುಟ್ಟಿಲ್ಲ ಮತ್ತು ಅದೆಲ್ಲವೂ ಕೂಡ ಹಾಳಾಗಿರೋದ್ರಿಂದ ಮರು ಬಿತ್ತನೆ ಮಾಡೋಕ್ಕೆ ರೈತರು ಈಗಾಗಲೇ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ರೈತರು ಮರು ಬಿತ್ತನೆಯನ್ನು ಮಾಡಿದ್ದಾರೆ. ಅಂದರೆ ಈಗ ನಾವು ಇಲ್ಲೇನು ತೋರಿಸ್ತಾ ಇದ್ದೀವಿ, ಇದು ಬಾಗಲಕೋಟೆ ತಾಲೂಕಿನ ಕಿರಸೂರು ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ರಂಜಾನ್ ಬಿ ವಾಲಿಕರ್ ಎಂಬ ರೈತ ಮಹಿಳೆಯ ಅವರಿಗೆ ಸೇರಿದಂಥ ಹೊಲ ಇದು. ಈಗಾಗಲೇ ಇವರು ಈ ಒಂದು ಹೊಲಕ್ಕೆ ಸುಮಾರು ಒಂದು 70,000 ರಿಂದ 80,000 ರೂಪಾಯಿಯನ್ನು ಖರ್ಚು ಮಾಡಿ ಏನೋ ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ರು. ಆದರೆ ಸಕಾಲಕ್ಕೆ ಸರಿಯಾಗಿ ಮಳೆ ಆಗದೇ ಇರೋದರಿಂದ ಅದು ಯಾವುದೂ ಕೂಡ ನಾಟಿ ಕಾಣಲಿಲ್ಲ. ಅದರಿಂದ ಅನಿವಾರ್ಯವಾಗಿ ಅದನ್ನು ಅವರು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಹರಿಗಿ ಮತ್ತೆ ಈಗ ತೊಗರಿಯನ್ನು ಬಿತ್ತಿದ್ದಾರೆ.
ಸದ್ಯಕ್ಕೆ ಇವರು ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ತುಂಬಾ ಕಡಿಮೆ ಪ್ರಮಾಣದ ತೇವಾಂಶ ಇರುವಂಥದ್ದು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ. ಅಂದರೆ ಅಷ್ಟು ಹೆಚ್ಚಿನ ಮಟ್ಟದ ತೇವಾಂಶ ಇಲ್ಲ, ಅಂದರೆ ಬಿತ್ತನೆಗೆ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆ ತೇವಾಂಶ ಇದೆ. ಅದೇ ತೇವಾಂಶವನ್ನು ನಂಬಿ ಇವರು ಈಗಾಗಲೇ ಇದರಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಿದ್ದಾರೆ. ಯಾಕಂದರೆ ಮೊದಲೇ ಈರುಳ್ಳಿ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 70,000 ರಿಂದ 80,000 ರೂಪಾಯಿ ಸಾಲ ಮಾಡಿ ಅದನ್ನು ಬಿತ್ತನೆ ಮಾಡಿದರು ಈರುಳ್ಳಿಯನ್ನು, ಅದು ಹಾಳಾಯಿತು. ಈಗ ಪುನಃ ಮತ್ತೆ ಅಷ್ಟೇ ಒಂದು ಸಾಲವನ್ನು ಮಾಡಿ ಮರು ಬಿತ್ತನೆಯನ್ನು ಮಾಡಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಇಲ್ಲಿ ಒಬ್ಬರು ರೈತ ಮಹಿಳೆ ಇದ್ದಾರೆ, ರಂಜಾನ್ ಬಿ ವಾಲಿಕಾರ್ ಅಂತಂದು, ಅವರಿಗೆ ಸೇರಿದಂಥ ಹೊಲ ಇದು. ಅಮ್ಮ, ಈಗ ಹೆಂಗೈತೆ ನಿಮ್ಮ ಪರಿಸ್ಥಿತಿ? ಯಾಕಂದ್ರೆ ಮಳಿನ ಸರಿ ಆಗತ್ತಿಲ್ಲ, ರೈತರ ಪರಿಸ್ಥಿತಿ ಎಷ್ಟು ತೊಂದರೆ ಈಗ ಒಂದು ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ? ತೊಂದರೆ ಐತ್ರಿ ಸರ್. ನಾವು 60-70 ಸಾವಿರ ರೂಪಾಯಿ ಹೋಗೈತೆ ರೀ. ಇದನ್ನ ಉಳ್ಳಾಗಡ್ಡಿ ಬೀಜ ತಂದು ಹಾಕ್ಯಾರ ಸರ್. ಮತ್ತು ಅದು ಊಟ್ಲಿಲ್ಲಿ ಸರಿಯಾಗ್ರಿ ಸರ್. ಮತ್ತು ಅವ್ರ ಬೀಜ ತಂದು ಹಾಕಾಕತ್ತೀವಿ ನೋಡ್ರಿ, ರೇಷಿನ ಇಲ್ರಿ ಸರ್. ಏನು ಮಾಡ್ಬೇಕು ರೀ? ಮೊದಲು ಉಳ್ಳಾಗಡ್ಡಿ ಹಾಕಿದ್ರಿ? ಉಳ್ಳಾಗಡ್ಡಿ ಹಾಕಿದ್ರಿ ಸರ್. ಉಳ್ಳಾಗಡ್ಡಿ ಊಟ್ಲಿಲ್ರಿ ಮತ್ತು ಅವ್ರಿಗೆ ಬಿತ್ತಾಕತ್ತೇವೆ ರೀ. ಮತ್ತು ಏನು ಮಾಡ್ಬೇಕು ರೀ? 60-70 ಸಾವಿರ ರೂಪಾಯಿ ಆತ್ರಿ. ಮತ್ತು ಇದಕ್ಕೂ 60-70 ಸಾವಿರ ರೂಪಾಯಿ ಆತ್ರಿ. ಅದೆಲ್ಲ ಪೂರ ಹಾಳಾಗಿ ಹೋಗ್ಬಿಡ್ತೇನೆ ರೀ? ಹುಟ್ಟಲಿಲ್ಲ ಏನು ಊಟ ಇಲ್ರಿ, ಏನು ಹಾಳಾಗೇನು ಹೋಗ್ಬಿಟ್ಟೈತ್ರಿ. ಏನು ಮಾಡ್ಬೇಕ್ರಿ ನಾವು? ಈಗ ಮತ್ತೆ ಇದಕ್ಕೆ ಮತ್ತೆ ಹೊಳ್ಳಿ ಸಾಲ ಮಾಡೋದು, ಮತ್ತೆ ಬಿತ್ತನೆ ಮಾಡೋದು ಬಿತ್ತದ್ರಿ. ಮತ್ತೆ ಏನೈತ್ರಿ? ಎಲ್ಲಿದ್ ರೈತರದ್ದು ಏನೈತ್ರಿ ಸರ್? ಏನೂ ಇಲ್ಲ ಇಲ್ರಿ ರೈತರದ್ದು. ಬರೀ ಕಸಾನ ಐತೆ ನೋಡ್ರಿ, ಅನ್ನ ಆರ್ಸ್ಕೊಂತ ಕುಂತೇವೆ ನೋಡ್ರಿ ಭೂಮಿಯಾಗ. ಈಗ ಬೀಜ ಗೊಬ್ಬರ ಮತ್ತೆ ಹೊಳ್ಳಿ ಈಗ ಟ್ರ್ಯಾಕ್ಟರ್ ಬಾಡಿಗೆ ಬಿತ್ತನೆದು ಎಲ್ಲವೂ ಭಾಳ ಹೊರೆ ಆಗ್ತದೆ ನಿಮ್ಗೆ. ಅದು ಡಬಲ್ ಸರಿ ಬಿತ್ತೋದು ಅಂತ ಡಬಲ್ ರೀ. ಒಳ್ಳೆ ಮೇಲೆ ಡಬಲ್ ಒಳ್ಳೆ ಮೇಲೆ ಕೊಡಿದ್ರಿ, ಬೀಜ ಗೊಬ್ಬರ ತಂದು ಹಾಕೋದು, ಮತ್ತು ಹಾಳಾಗೋದ್ರಿ, ಮತ್ತೆ ಕೊಡೋದು, ತರೋದು, ಸಾಲ ಮಾಡೋದು, ಹಾಕೋದ್ರಿ ಐತ್ರಿ. ಇಲ್ಲೇನು ಯಾವ ನೀರಾವರಿನೂ ಇಲ್ಲನ್ರಿ? ಯಾವ ನೀರಾವರಿನೂ ಇಲ್ರಿ. ಇದು ನೋಡ್ರಿ ಒಣಬೇಸಾಯ ನೋಡ್ರಿ ಇದ್ರಿ. ಇಷ್ಟೆಲ್ಲ ಆಗೈತಲ್ಲ ಈಗ ಪರಿಸ್ಥಿತಿ ಹಿಂಗೆಲ್ಲ ಆಗೈತಿ. ಈಗ ಕೃಷಿ ಅಧಿಕಾರಿಗಳು ಆಫೀಸರ್ಸ್ ಯಾರು ಹೊಲಕ್ಕೆ ಬಂದು ಭೇಟಿ ಕೊಡೋದು ಮಾಡಕತ್ತಾರೋ ಹೆಂಗೆ ಅಂತ? ಏನು ಯಾರು ಬಂದೇ ಇಲ್ರಿ, ಯಾರು ಬಂದೇ ಇಲ್ರಿ ಸರ್. ನೀವೇ ಬಂದಿದ್ರಿ ಸರ್, ಮತ್ತು ಸುಳ್ಳು ಯಾಕೆ ಹೇಳ್ಬೇಕ್ರಿ? ನೀವೇ ಬಂದಿದ್ರಿ ಸರ್. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಮಂಡ್ಯದಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಮುಂಗಾರು ಬಿತ್ತನೆ ಮಾಡುವುದಕ್ಕೂ ಮಳೆ ಇಲ್ಲ. ಮತ್ತೊಂದು ಕಡೆ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿಲ್ಲ. ಬೋರ್ವೆಲ್ ಹೊಂದಿರುವ ರೈತರಿಂದ ಮಾತ್ರ ಬಿತ್ತನೆ ಕಾರ್ಯ ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೆ 9% ಮಾತ್ರ ಬಿತ್ತನೆಯಾಗಿದೆ. ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನೋದು ಅಲ್ಲಿನ ರೈತರ ಆಗ್ರಹ. ನಮ್ಮ ಪ್ರತಿನಿಧಿ ದಿಲೀಪ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯನ ಮುನಿಸು ಮುಂದುವರೆದಿದೆ. ಈ ಕಾರಣಕ್ಕೋಸ್ಕರ ಮಂಡ್ಯ ಜಿಲ್ಲೆ ಒಂದು ರೀತಿಯಲ್ಲಿ ಬರದ ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೃಷಿ ಚಟುವಟಿಕೆ ಆರಂಭ ಆಗಬೇಕಾಗಿತ್ತು, ಆದರೆ ಕೃಷಿ ಚಟುವಟಿಕೆ ಆರಂಭ ಆಗಿಲ್ಲ. ಈಗಾಗಲೇ ಎಲ್ಲವೂ ಈ ಕೃಷಿ ಜಮೀನೇನಿದೆ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಜಿಲ್ಲೆಯಾದ್ಯಂತ ಇದೇ ರೀತಿಯಂಥ ಪರಿಸ್ಥಿತಿ ಇರುವಂಥದ್ದು. ಸುಮಾರು 2,06,000 ಹೆಕ್ಟೇರ್ ಪ್ರದೇಶದ ಕೃಷಿ ಗುರಿಯನ್ನು ಕೃಷಿ ಇಲಾಖೆ ಹೊಂದಿತ್ತು. ಆದರೆ ಈಗ ಸದ್ಯಕ್ಕೆ ಕೇವಲ 18,000 ಹೆಕ್ಟೇರ್ ಪ್ರದೇಶ ಮಾತ್ರ ಬೆಳೆಯನ್ನು ಬೆಳೆಯಲಾಗಿದೆ. ಈ ಕಾರಣದಿಂದಾಗಿ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ರೈತರು ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಬಾರಿ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಭತ್ತ ನಾಟಿ ಆಗ್ತಾ ಇತ್ತು, ಸಂಪೂರ್ಣವಾಗಿ ಹಸಿರುಮಯವಾಗ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಪಾಳು ಬಿದ್ದಿರುವಂಥದ್ದು. ಈ ಒಂದು ದೃಶ್ಯ ನಿಜಕ್ಕೂ ಕೂಡ ರೈತರಿಗೆ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಏನು ಅಂತಂದರೆ KRS ಜಲಾಶಯ ಭರ್ತಿಯಾಗಿಲ್ಲದ ಕಾರಣಕ್ಕೋಸ್ಕರ ಇಲ್ಲಿನ ರೈತರಿಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡಲಿಕ್ಕೆ ಇಟ್ಕೊಂಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರುಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ರೈತರುಗಳಿಗೆ ಸೂಚನೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಅವರು ನಿಜಕ್ಕೂ ಕೂಡ ಜಲಾಶಯದಿಂದ ನೀರು ಬರುತ್ತೆ, ನೀರು ಬಂದ ನಂತರ ನಾವು ಕೃಷಿ ಚಟುವಟಿಕೆ ಮಾಡ್ತೇವೆ ಅನ್ನುವಂಥ ನಂಬಿಕೆ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿದೆ. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರೈತರು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಅಂತರ್ಜಲದಿಂದ ಕೂಡ ಬೆಳೆಯನ್ನು ಬೆಳೀತಾ ಇರ್ಬೋದು, ಅಂದರೆ ಬೋರ್ವೆಲ್ನ ಕೊರೆಸಿ ಬೆಳೆಯನ್ನು ಬೆಳೀತಾ ಇದ್ರು ಕೂಡ ಮುಂದೊಂದು ದಿನ ಅದು ಕೂಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಜೂನ್ ಜುಲೈನಲ್ಲಿ ಜಲಾಶಯ ಭರ್ತಿ ಆಗ್ತಾ ಇತ್ತು, ಜೊತೆಗೆ ಮಳೆ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಆಗ್ತಾ ಇತ್ತು, ಕೆರೆ ಕಟ್ಟೆಗಳು ತುಂಬ್ತಾ ಇತ್ತು. ಈ ಕಾರಣದಿಂದಾಗಿ ಅಂತರ್ಜಲವು ಕೂಡ ಹೆಚ್ಚಾಗ್ತಾ ಇತ್ತು. ಆದರೆ ಈ ವರ್ಷ ಆ ರೀತಿಯ ಪರಿಸ್ಥಿತಿ ಇಲ್ಲ. ಅಂತರ್ಜಲದ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರುವ ಕಾರಣಕ್ಕೋಸ್ಕರ ಮುಂದೊಂದು ದಿನ ಕಬ್ಬನ್ನು ಬೆಳೆದಿರುವಂಥದ್ದು, ಇತರ ಬೆಳೆಗಳನ್ನು ಅಂತರ್ಜಲದ ಆಶ್ರಯದಲ್ಲಿ ಬೆಳೆದಿರುವಂಥವ್ರಿಗೂ ಕೂಡ ದೊಡ್ಡ ಮಟ್ಟದ ಆತಂಕ ಇದೆ. ಇದು ಒಂದು ರೀತಿಯಲ್ಲಿ ಜಿಲ್ಲೆಯ ರೈತರು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ 9% ಮಾತ್ರ ಕೃಷಿ ಚಟುವಟಿಕೆ ನಡೆದಿದೆ. ಈ ಕಾರಣದಿಂದಾಗಿ ಜಿಲ್ಲೆ ರೈತರು ನಮ್ಮ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡಿ, ಜೊತೆಗೆ ಸೂಕ್ತ ಪರಿಹಾರವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರ ಈ ಒಂದು ರೈತರ ಆಗ್ರಹವನ್ನು, ಬೇಡಿಕೆಗಳನ್ನು ಯಾವ ರೀತಿ ಈಡೇರಿಸುತ್ತೆ ಅನ್ನುವಂಥನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ. ಎತ್ತುಗಳು ಇಲ್ಲದೆ ಕಳೆ ತೆಗೆಯೋದಕ್ಕೆ ರೈತ ಪರದಾಡ್ತಿದ್ದಾರೆ. ಬಾಡಿಗೆ ಹಣ ಇಲ್ಲದೆ ತಾನೇ ಎಡೆ ಹೊಡೆದ ರೈತರು
ನಾಗೂರು ಕೆ ಗ್ರಾಮದಲ್ಲಿ ಅನ್ನದಾತ ಈ ರೀತಿ ಪರದಾಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಾಗೂರು ಎಕರೆ ಎಡೆ ಹೊಡೆಯಲು 1200 ರೂಪಾಯಿ ಬಾಡಿಗೆ ಇದೆ. ಇಷ್ಟು ಬಾಡಿಗೆ ಇದೆ, ಇದನ್ನು ಕೊಡೋದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ರೈತ ಪರದಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಎರಡು ರಾಜ್ಯದ ಗಡಿ ಹಂಚಿಕೊಂಡಿರ್ತಕ್ಕಂಥ ಬೀದರ್ ಜಿಲ್ಲೆಯ ರೈತರಿಗೆ ಹತ್ತಾರು ಸಮಸ್ಯೆಗಳು ಈಗ ತಲೆದೂರಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನಾಗೂರು ಕೆ ಗ್ರಾಮದ ಬಳಿ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ರೈತರ ಹೊಲದಲ್ಲಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ರೈತರು ಕೂಡ ಇಲ್ಲೇನು ಹತ್ತಿನ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಹತ್ತಿ ಬಿತ್ತನೆ ಮಾಡಿದ ಈಗ ಕುಂಟಿನೂ ಕೂಡ ಅವರಲ್ಲಿ ಹೊಡಿತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಬೆಳೆದಂಥ ಕಳೆಯನ್ನು ಕೇಳಲಿಕ್ಕೆ ಕುಂಟಿನೂ ಕೂಡ ಇಲ್ಲಿ ಹೊಡಿತಿರ್ತಕ್ಕಂಥದ್ದು. ಯಾಕೆಂದರೆ ರೈತರು ಕೂಡ ಈಗ ಈ ಜಾನುವಾರ ಮೂಲಕ ಕುಂಟಿನೂ ಕೂಡ ಹೊಡಿಬೇಕಾಗಿತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾನುವಾರ ಬಾಡಿಗೆನೂ ಕೂಡ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ಎಕರೆಗೂ ಕೂಡ ಇಲ್ಲಿ ಕುಂಟಿ ಹೊಡಿಲಿಕ್ಕೆ 1200 ರೂಪಾಯಿ ಕೂಡ ಇಲ್ಲಿ ತೆಗೆದುಕೊಳ್ತಾರೆ. ಆದರೆ ಅದರ ಸಹವಾಸವೇ ಬೇಡ ಅಂತೇಳಿ ಈ ರೈತ ತಾನೇ ಸ್ವಂತ ಹಾಗಿನೂ ಕೂಡ ಇಲ್ಲಿ ಕುಂಟಿನೂ ಕೂಡ ಇಲ್ಲಿ ಹೊಡಿತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಕೊರತೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಕೂಡ ಸಾಲ ಸೋಲ ಮಾಡಿ ಎಕರೆಗೆ 10,000 ರಿಂದ 15,000 ರೂಪಾಯಿ ಖರ್ಚನ್ನು ಕೂಡ ಮಾಡಿ ಬಿತ್ತನೆ ಮಾಡಿದ್ರು. ಈಗ ಅದು ಹಣ ಬರುತ್ತೆ ಇಲ್ಲೋ ಅನ್ನೋ ಒಂದು ಆತಂಕನ ರೈತರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆ ಮಧ್ಯಾಹ್ನ ಕೂಡ ಈಗ ಮತ್ತೆ ನಾವು ಜಾನುವಾರಿಂದ ಬಿತ್ತನೆ ಮಾಡಿದರೆ ಸಾಕಷ್ಟು ಆರ್ಥಿಕವಾಗಿ ಹೊರೆ ಆಗಬಹುದನ್ನು ಕೂಡ ಇಲ್ಲಿ ರೈತರು ಹೇಳ್ತಾರೆ. ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ, ಜಾನುವಾರಿಂದ ಮಾಡೋದು ಬಿಟ್ಟು ಈಗ ನೀವು ಮಾಡಕತ್ತೀರ ಏನ್ರಿ? ಏನು ಸರ್, ಈಗ ಇಲ್ಲಿ ತನಕ ನಮಗೂ 12-15 ಸಾವಿರ ತನಕ ನಮ್ಗೆ ಖರ್ಚೆ ಬಂದಿತ್ತು. ಈಗ ಮತ್ತೊಂದು ಇಲ್ಲಿ ಮಳೆ ಇಲ್ಲ ಕಾರಣ ಈಗ ಮತ್ತೆ ಹಾಕ್ಲೇ ದುಡ್ಡಿಲ್ಲ ಅಂತೇಳಿ ನಾವೇ ಕೈಲಿಂದ ಹೊಡ್ಕೊತಾ ಹೊಂಟೀವ್ರಿ. ಜಾನುವಾರು ಅಂದ್ರೆ ಬಾಡಿಗೆ ಜಾಸ್ತಿ ಐತಲ್ರಿ? 1200 ಐತೆ ಪ್ರತಿ ಎಕರೆಗೆ ಅವ್ರು 1,000 ರಿಂದ 1,200 ಕೇಳ್ತಾರೆ. ಅದ ಕಡೆ ನಾವೇ ಆದಷ್ಟು ಈಗ ಎಲ್ಲಿ ಬಂಡವಾಳ ಹಾಕ್ಲಕ್ಕಂತೇಳಿ ಈಗ ನಾವು ಕೈಲಿಂದ ಹೊಡ್ಕೊತಾ ಹೊಂಟೀವ್ರಿ. ಈಗ ಕೈಲಿಂದ ಹೊಡಿದಂದ್ರೆ ಭಾಳ ಕಷ್ಟ ಆಗ್ತೈತೆ ರೀ. ಕಷ್ಟ ಆಯ್ತು ಸರ್. ಈಗ ಯಾರಿಗೆ ಹೇಳ್ಬೇಕಿನ್ನ ಈಗ ದುಡ್ಡೆಲ್ಲ ಇದ್ದು ಎಲ್ಲ ಖರ್ಚು ಮಾಡಿಬಿಟ್ಟಿದ್ದೇವೆ. ಬೀಜ ಗೊಬ್ಬರ ಮದ್ದು ಎಲ್ಲ ಹಾಕಿ ಎಲ್ಲ ಪೂರ ಖಾಲಿ ಆಗ್ಯದ. ಈಗ ಮತ್ತೆ ಮೇಲೆ ಮಳೆನೂ ಇಲ್ಲ. ಆದ ಕಡೆ ಪೂರ ಈಗ ನೋಡ್ರಿ ಕೇಳಲ್ಲ ಆಜುಬಾಜು ಸೋಯಾಬೀನ್ ಎಲ್ಲ ಹೊಡೆದಕ್ಕಿದೆ ನಾವು. ಈಗ ಸುಮ್ಮನೆ ಇದ್ದೀವಿ, ಹತ್ತಿಗೆ ಕುಂಟಿ ಹೊಡ್ಕೊಂಡು ಬಚಾಯಿಸ್ಕೋಬೇಕು ಅಂತ ವಿಚಾರ. ಯಾಕಂದರೆ ಈಗಾಗಲೇ ಕೂಡ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ವಿ. ಆದರೆ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಈಗಾಗಲೇ ಬಂದಿಲ್ಲ. ಅದನ್ನು ಕೂಡ ಈಗಾಗಲೇ ನಾವು ಮರು ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತು ಇದಕ್ಕೇನು ನಾವು ಮತ್ತೆ ಜಾನುವಾರಿಂದ ಕುಂಟಿ ಹೊಡೆದ್ರೆ ಮತ್ತೆ ಹಣ ಕೊಡಬೇಕಾಗತ್ತೆ. ಹೀಗಾಗಿ ನಾವೇ ಕೂಡ ಕುಂಟಿನ ಹೊಡೆದು ಕಳೆ ಕೀಳುವಂಥ ಕೆಲಸನ ಮಾಡ್ತಿದ್ದೀವಿ ಅಂತ ಇಲ್ಲಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.